ಒಂದು ಓಟಿನಿಂದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಾಡಬಹುದು, ಒಂದು ಓಟಿನಿಂದ ಗ್ರಾಮ ಪಂಚಾಯತಿ ಸದಸ್ಯ. ಪಾವಗಡ ಪುರಸಭೆ ಮತ್ತು ಶ್ರಮಿ ವೃಕ್ಷ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಭಾರತದ ಚುನಾವಣಾ ಆಯೋಗದ ನಿರ್ದೇಶನದಂತೆ SIR ಬಗ್ಗೆ ಪಾವಗಡ ಪಟ್ಟಣದ ವಿವಿಧ ಸ್ಥಳಗಳಲ್ಲಿ SIR ಬಗ್ಗೆ ಅರಿವನ್ನು ಮೂಡಿಸಲು ಬೀದಿ ನಾಟಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಾವಗಡ ಪಟ್ಟಣದ ಹೊಸ ಬಸ್ ನಿಲ್ದಾಣ ಮತ್ತು ಸಂತ ಮೈದಾನ ಹಾಗೂ ಶಾಂತಿನಗರ ಮತ್ತು ಆಶ್ರಯ ಬಡಾವಣೆ ಮತ್ತಿತರ ಕಡೆ ಒಂದು ಅರಿವನ್ನು ಮೂಡಿಸುವ ಬೀದಿ ನಾಟಕ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮನಮುಟ್ಟುವ ರೀತಿಯಲ್ಲಿ ಅಭಿನಯಿಸಿ ಸಾರ್ವಜನಿಕರಲ್ಲಿ SIR ಬಗ್ಗೆ ಅರಿವನ್ನು ಮೂಡಿಸಲಾಯಿತು. ಒಂದು ಓಟಕ್ಕನ್ನು ನಾವು ವಿನಿಯೋಗಿಸಬೇಕು. ಇದಕ್ಕಾಗಿ ಈಗಾಗಲೇ ಭಾರತ ಸರ್ಕಾರ ಈ ಒಂದು ಮತಪಟ್ಟಿ ಪರಿಷ್ಕರಣೆ ಮಾಡ್ತಾ ಇದೆ. ತಮ್ಮ ಮನೆಗಳಿಗೆ BLOಗಳು ಬಂದು ನಿಮ್ಮ ಒಂದು ಮತದಾನ ಗುರುತಿನ ಚೀಟಿಯನ್ನು ನೀಡ್ತಾ ಇದ್ದಾರೆ, ಫಾರ್ಮ್ ಅನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲ ತುಂಬಿ ಆ ಫಾರ್ಮ್ ಅನ್ನು ವಾಪಸ್ ಕೊಡಬೇಕು. ಕೊಟ್ಟಾಗ ಮಾತ್ರ ಮತ್ತೆ ನಿಮ್ಮದು ಗುರುತಿನ ಚೀಟಿ ಸಿಗುತ್ತೆ, ಮತ ಹಾಕ್ಲಿಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಮ್ಮ ಪಾವಗಡ ಪುರಸಭಾ ಕಾರ್ಯಾಲಯದ ವತಿಯಿಂದ ಅರಿವನ್ನು ಮೂಡಿಸತಕ್ಕಂಥ ಒಂದು ಬೀದಿ ನಾಟಕದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ನಮ್ಮ ಪುರಸಭೆಯ ಮೇನೇಜರ್ ಅಂತ ಪ್ರದೀಪ್ ಕುಮಾರ್ ಸರ್ ಅವರು ಬಂದಿರೋ ಅವರಿಗೆ ನಾವು ಶ್ರಮಿ ವೃಕ್ಷ ಕಲಾ ತಂಡ ಮತ್ತು ರಂಗ ಕಲಾ ತಂಡದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಸಂಸ್ಕೃತಿ ಪರಿಶೀಲನೆ ಮಾಡಿ ತಿಳ್ಕೋಬೇಕಾಗುತ್ತೆ. ನೋಡಪ್ಪ, ಒಳ್ಳೆ ಕೆಲಸ ಮಾಡಿದೆ ನೋಡು. ನಿನ್ನ ಓಟು ಎರಡನೇ ಕಡೆ ಇದ್ರೆ ನೀವು ಯಾವ್ದಾದ್ರು ಒಂದು ನೀನು ಎಲ್ಲಿರ್ತೀವ ನೀನು ಓಟನ್ನ ಇಟ್ಕೊಂಡು ವಾಸಸ್ಥಳ ಎಲ್ಲಿರ್ತೀವ ಓಟ್ ಇಟ್ಕೊಂಡು ನೀನು ನೋಡ್ತಿದ್ದೀನಿ ನೀನು ರದ್ದು ಮಾಡ್ಬೇಕಾಗುತ್ತೆ. ಈ ವೇಳೆ ಪುರಸಭೆಯ ಮೇನೇಜರ್ ಪ್ರದೀಪ್ ಕುಮಾರ್ ಅವರು SIR ಬಗ್ಗೆ ಸಮಗ್ರವಾಗಿ ವಿವರಿಸಿದ್ದಾರೆ. ಅಪ್ಲೋಡ್ ಮಾಡಿದ ಮೇಲೆ ಆಗಸ್ಟ್ ತಿಂಗಳಲ್ಲಿ ಆ ಮತಗಟ್ಟೆಯಲ್ಲಿ ಇಟ್ಟಿದ್ದಾರೆ. ನಿಮ್ಮ ಅಕಸ್ಮಾತ್ ನಿಮ್ಮ ಮತಗಟ್ಟೆಯಲ್ಲಿ ನಿಮ್ಮ ಹೆಸರು ನೋಂದಾಯಿಸಿಲ್ಲ ಅಂದರೆ ಏನಾದರೂ ದಯವಿಟ್ಟು ಸಮಸ್ಯೆ ಇದೆ ಹೋಗಿ ನೋಂದಾಯಿಸಬಹುದು. ಮತಗಟ್ಟೆ ಪರಿಷ್ಕರಣೆ ಆಮೇಲೆ ಮತಗಟ್ಟೆ ನಿಮಗೆ ಕೊಟ್ಟಿದ್ದಲ್ಲ ಆ ಫಾರ್ಮ್ ಹಿಂದೆಗಳಿಗೆ ದಾಖಲಾತಿ ಕೇಳಿದ್ದೀವಿ. ಆ ದಾಖಲಾತಿಗಳನ್ನು ಫಾರ್ಮಲ್ಲಿ ಪ್ರಿಂಟ್ ಮಾಡಿಸಿದ್ದೀವಿ. ಆ ದಾಖಲೆಗಳನ್ನು ಕೊಡಬೇಕು. ಇತ್ತೀಚಿನ ಫೋಟೋ ಆಮೇಲೆ ಹಿಂದಗಡೆಗೆ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು, ಆಮೇಲೆ ಆಧಾರ್ ಕಾರ್ಡ್ ನಂಬರ್ ಬರೀಬೇಕು, ಮೊಬೈಲ್ ನಂಬರ್ ಬರೀಬೇಕು, ಖಾಲಿ ಹೆಸರು ಅವ್ರದ್ದು ಎಪಿಕ್ ನಂಬರ್ ಕಂಪಲ್ಸರಿ ಬರೀಬೇಕು. ಮುಖ್ಯವಾಗಿ 2007 ಏನಿದ್ದೋ ಅದು ಮಾತ್ರ ಬಿಟ್ಟರೆ
ಇನ್ನು ಒಂದು ಬೀದಿ ನಾಟಕದಲ್ಲಿ ಕೋಡುಗುಡದ ಹನುಮಂತರಯ್ಯ, ಗಂಗಸಾಗರದ ಹನುಮಂತರಯ್ಯ, ಚಿನ್ನಮನಹಳ್ಳಿಯ ವೆಂಕಟರಮಣ, ದೇವಳಕೆರೆ ನರಸಿಂಹಮೂರ್ತಿ, ಕರಿಯಮನಪಾಳ್ಯದ ರಾಜಗೋಪಾಲ್ ಮತ್ತು ಕಳರಾಜನ ಹಳ್ಳಿಯ ಲಕ್ಷ್ಮೀ ದೇವಮ್ಮ, ಹರಿಹರಪುರದ ಶ್ರೀರಂಗಪ್ಪ ಮತ್ತಿತರರು ಈ ಒಂದು ಬೀದಿ ನಾಟಕದಲ್ಲಿ ಅಭಿನಯಿಸಿದರು. ಶಮೀರುಕ್ಷ ಬೀದಿ ಸಮಿತಿಯ ಕಾರ್ಯದರ್ಶಿ ಸತ್ಯ ಲೋಕೇಶ್ ಮತ್ತು ಪುರಸಭೆಯ ಮೇನೇಜರ್ ಪ್ರದೀಪ್ ಕುಮಾರ್, ಸಿಬ್ಬಂದಿ ಸಿದ್ಧಗಂಗಾ, ನಟರಾಜ್, ಹರೀಶ್ ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರತಿಯಲ್ಲಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವನ್ ನ್ಯೂಸ್.